ನಿಮಗೇನು ಆಂಬಿಗ್ವಿಟಿ ಇದ್ದಂಗಿಲ್ಲ. ಇದ್ರ ವಿರುದ್ಧ ಅಂದ್ರೆ ವಿರುದ್ಧ ಅಲ್ಲ ಸರ್, ನಮಗೆ ಇಲ್ಲೇನಾಗಿದೆ, ಒಂದು ದುರಾದೃಷ್ಟ ಅಂತ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಯಾಕೆಂತಂದರೆ ಈ ಒಂದು ಶೈಕ್ಷಣಿಕ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಈ ಸಮೀಕ್ಷೆ ಏನಿದೆ, ಇಲ್ಲಿವರೆಗೂ ಪ್ರಸಿದ್ಧಿ ಆಗಿರೋದು ಜಾತಿ ಗಣತಿ ಅಂತಲೇ ಪ್ರಸಿದ್ಧಿ ಆಗಿದೆಯೋ ಹೊರತು ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿ ಅಂತ ಪ್ರಸಿದ್ಧಿಗೆ ಬರಲೇ ಇಲ್ಲ. ಇದು ನಮ್ಮ ರಾಜ್ಯದ ದುರಾದೃಷ್ಟ. ಯಾಕೆ ಅಂತಂದರೆ ಈ ಸರ್ ಜಾತಿ ಗಣತಿಯಲ್ಲೂ ಜಾತಿಗಳು ಇಂತಿಂತವ್ರು ಹೇಳೋದು, ಇದ್ರಲ್ಲೂ ಆ ಸಂಖ್ಯೆ ನಾನು ಅದನ್ನ ಸರ್ ಯಾಕೆ ಅಂತಂದರೆ ಇದು ಗೊತ್ತಿರೋವಂಥದ್ದು ಏನು, ನಮ್ಮ ರಾಜ್ಯ ಸರ್ಕಾರಕ್ಕೆ ಈ ಅಧಿಕಾರ ಇಲ್ಲ ಅಂತಕ್ಕಂಥದ್ದು ಗೊತ್ತಿರೋವಂಥದ್ದು. ಇದಕ್ಕೆ ಇನ್ನೊಂದು ಹೆಸರನ್ನು ಕೊಟ್ಟಿದ್ದಾರೆ. ನಾನು ಅದನ್ನು ಪ್ರಶ್ನೆ ಮಾಡೋದಿಲ್ಲ. ಯಾಕೆ ಇದನ್ನು ದುರಾದೃಷ್ಟ ಅಂತ ಕರಿತೀರಿ ಅಂತಂದರೆ ಸರ್, ಇಲ್ಲಿ ಒಂದು ವ್ಯವಸ್ಥಿತವಾದ ಒಂದು ಸಂಚನ್ನು ಮೊದಲಿಂದನೂ ದುರಾದೃಷ್ಟ. ನನಗೂ ಒಂದು ಕಾರಣಕ್ಕೆ ಅನ್ಸುತ್ತೆ, ಇದು ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅನ್ನುವಂಥದ್ದು ಆ ವಿವರಗಳ ಚರ್ಚೆ ಆಗಬೇಕಾಗಿತ್ತು. ಅದು ಚರ್ಚೆ ಅದನ್ನೇ ಸರ್ ನಾನು ಹೇಳಿಕೊಟ್ಟಿದ್ದಾರೆ. ನಾನು ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅದು ಚರ್ಚೆ ಆಗಬೇಕಾಗಿತ್ತು. ಬಟ್ ಇದು ಓಟಿನ ಲೆಕ್ಕಾಚಾರ ಆಗಿರೋದ್ರಿಂದ ನಂಬರ್ಗಳ ಚರ್ಚೆ. ಸರ್, ಇಲ್ಲಿವರೆಗೂ ಸೋರಿಕೆ ಆಗಿರ್ತಕ್ಕಂಥ ಅಂಕಿ ಅಂಶಗಳೆಲ್ಲ ಜಾತಿಗೆ ಸಂಬಂಧಪಟ್ಟಂಗೆ ಸೋರಿಕೆ ಆಗುವ ಹೊರತು ಆರ್ಥಿಕವಾಗಿ ಶೈಕ್ಷಣಿಕವಾದ ಅಂಶಗಳು ಎಲ್ಲೂ ಸಹ ಸೋರಿಕೆ ಆಗಲಿಲ್ಲ. ಇದಕ್ಕೆ ನಾನು ದುರಾದೃಷ್ಟ ಅಂತ ಕರೆದಿದ್ದು ಸರ್. ಈಗ ಎಷ್ಟು ದೊಡ್ಡ ಹುನ್ನಾರ ನಡೀತಿದೆ ಅಂತಂದರೆ ಸರ್, ಒಂದನ್ನು ನಾವು ಗಮನಿಸಬೇಕು. ಯಾವುದೇ ಕಾರಣಕ್ಕೂ ಒಕ್ಕಲಿಗ ಸಮುದಾಯ ಇರ್ಬೋದು, ಲಿಂಗಾಯತ ಸಮುದಾಯ ಇರ್ಬೋದು, ಅಥವಾ ಬ್ರಾಹ್ಮಣರು ಇರ್ಬೋದು, ಮತ್ತು ಜೈನರು ಇರ್ಬೋದು, ಯಾರೂ ಸಹ ಈ ಒಂದು ಗಣತಿಯನ್ನು ವಿರೋಧ ಮಾಡಲಿಲ್ಲ. ಮಾಡಿರ್ತಕ್ಕಂಥ ರೀತಿಯನ್ನು ವಿರೋಧ ಮಾಡಿದ್ದಷ್ಟೇ. ನೀವು ಸಮೀಕ್ಷೆ ಮಾಡೋದನ್ನು ಯಾರಿಗೂ ಇವತ್ತಿನ ದಿವಸ ಯಾರು ಹಿಂದುಳಿದಿದ್ದಾರೋ ಅವ್ರಿಗೆ ಏನು ಸವಲತ್ತನ್ನು ಕೊಡಬೇಕೋ ಅವ್ರ ಸಂಖ್ಯೆಯನ್ನು ವೈಜ್ಞಾನಿಕವಾಗಿ ನೀವು ಪರಿಗಣಿಸಿ ಕೊಡೋದ್ರ ಬಗ್ಗೆ ಯಾರ್ದು ತಕರಾರಿಲ್ಲ. ಆದರೆ ಮಾಡಿರ್ತಕ್ಕಂಥ ರೀತಿ ಏನಿದೆ ಅಂತಕ್ಕಂಥದ್ರ ಬಗ್ಗೆ ತಕರಾರಿರ್ತಕ್ಕಂಥದ್ದು ಸರ್. ಸರಿಸುಮಾರು ಇಲ್ಲಿವರೆಗೂ ಇವತ್ತಿನ ದಿವಸ ಹಲವಾರು ಸಭೆಗಳನ್ನು ಈ ಸಮುದಾಯಗಳಲ್ಲಿ ನಾನು ಭಾಗವಹಿಸಿದ್ದೀನಿ. ಅವ್ರು ಹೇಳ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥವ್ರೆಲ್ಲರೂ ಸಹ 65% ಭಾಗ ನಮ್ಮ ಮನೆಗಳಿಗೆ ಬಂದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ ಸರ್. ಈಗ ನನ್ನ ಮನೆಗೆ ಬಂದಿಲ್ಲ ಅಂತ ಹೇಳೋದನ್ನು ನಾನು ಹೇಳಬೇಕೋ ಬೇರೆಯವ್ರು ಹೇಳಬೇಕೋ, ಅದನ್ನು ತೀರ್ಮಾನ ಮಾಡೋರು ಯಾರು ಸರ್? ಇನ್ನೂ ಒಂದು ಅತಿ ಮುಖ್ಯವಾದ ವಿಷಯ ಏನು ಅಂತಂದರೆ, ಲಿಂಗಾಯತರಲ್ಲಿ ಯಾರ್ಯಾರನ್ನ ಲಿಂಗಾಯತರು ಅಂತ ಕರಿಬೇಕು, ಪರಿಗಣನೆ ಮಾಡಬೇಕು ಅಂತಕ್ಕಂಥದ್ದನ್ನು ಡಿಸೈಡ್ ಮಾಡೋರು ಯಾರು? ಮಾಡಿದ್ದಕ್ಕೆ ಮಾನದಂಡ ಏನಿತ್ತು ನಿಮ್ಮ ಹತ್ರ ಸರ್? ಒಕ್ಕಲಿಗರಲ್ಲಿ ಇವತ್ತಿನ ದಿವಸ ಜಸ್ಟಿಸ್ ಒಂಬೇಗೌಡರ ನಾಯಕತ್ವದಲ್ಲಿ ಹಿಂದೆ ಒಂದು ಸಮೀಕ್ಷೆ ಆಗುತ್ತೆ. ಯಾರ್ಯಾರು ಒಕ್ಕಲಿಗರು ಅಂತ ತೀರ್ಮಾನ ಮಾಡ್ತಾರೆ. 120 ಉಪಪಂಗಡಗಳನ್ನು ಒಕ್ಕಲಿಗರು ಅಂತ ಅವರು ಲಿಸ್ಟ್ ಮಾಡಿ ಸಂಘಕ್ಕೂ ಕೊಡ್ತಾರೆ, ಸರ್ಕಾರಕ್ಕೂ ಕೊಡ್ತಾರೆ. ಆ 120ಗಳನ್ನು ಇವತ್ತು ಎಷ್ಟೋ ಪಂಗಡಗಳನ್ನು ಇವತ್ತು ನೀವು ಸಮೀಕ್ಷೆಗೆ ಪರಿಗಣಿಸಿಲ್ಲ. ನಾನು ಇವಾಗ ಸೋರಿಕೆ ಆಗಿರ್ತಕ್ಕಂಥ ಅಂಶಗಳು ನೋಡಿದಾಗ ಪರಿಗಣಿಸಿಲ್ಲ. ಇದಕ್ಕೆಲ್ಲ ಹೊಣೆ ಯಾರು? ಅಂದರೆ ಈ ಸಮುದಾಯಗಳನ್ನು ನೀವು ಹೊರಗಡೆ ಇಟ್ಟು ನೀವು ಸಮೀಕ್ಷೆ ಮಾಡಿದ್ದೀನಿ ಅಂತ ಹೇಳ್ತಕ್ಕಂಥ ಅಂಕಿಅಂಶಗಳಿಂದ ಆಗ್ತಕ್ಕಂಥ ಲಾಭ ಏನು? ನಿಮ್ಮ ಉದ್ದೇಶ ಏನು, ದುರುದ್ದೇಶ ಏನು ಸರ್? ನಮಗೆ ಬಂದಿರತಕ್ಕಂಥದ್ದೇನು? ನೀವೀಗ ಆ 10% ಸಮೀಕ್ಷೆಯನ್ನು ಸರ್ಕಾರ ಪೂರ್ಣಗೊಳಿಸಿದ್ರೆ ಅದರ ಫೈಂಡಿಂಗ್ಸಿಗೆ ನೀವು ತಯಾರಿದ್ದೀರಾ ಸರ್? ಇಲ್ಲ, ಇಲ್ಲಿ ಒಂದು ಅಂಶ ಇದೆ ಸರ್. ಯುವರ್ ರಿಸರ್ವೇಷನ್ಸ್ ಇಸ್ ಓನ್ಲಿ ಅಬೌಟ್ 10 ಅನ್ನ ಪ್ರಶಾಂತ್. ನಾನು ಅವತ್ತಿನ ಡೇಟಾ ನೋಡಿದ್ರು ಸರ್. ಇಲ್ಲ ಸರ್, ಅರೌಂಡ್ 95% ಜನ ಮನೆಗಳ ಸರ್. ನಾನು 36 ಲಕ್ಷ ಜನ ಈ ಸಮೀಕ್ಷೆಯಿಂದ ಹೊರಗೆ ಸರ್. ಅದಷ್ಟೇ ಅಲ್ಲ ಸರ್, ಒಂದು ವಿಷಯ, ಒಂದು ಸತ್ಯ ಇದೆ ಸರ್. ಇಲ್ಲಿ 10% ಮನೆಗಳಿಗೆ ಹೋಗಿ ನೀವು ಸಮೀಕ್ಷೆಯನ್ನ ಮರು ನಡೆಸಿದ್ರೆ ಒಪ್ಕೋತೀರಾ? JDS ಮತ್ತು ಒಕ್ಕಲಿಗರು ಈ ಸಮೀಕ್ಷೆ ನಿಮ್ಮ ಪ್ರಶ್ನೆ ಸರಿ ಇದೆ. ಯಾವಾಗ ಇನ್ ಪ್ರಿನ್ಸಿಪಲ್ ನೀವು ವಿರೋಧ ಇದ್ದೀರಾ? ಮೊಡಾಲಿಟೀಸ್ ಸರ್, ನಾವು ಖಂಡಿತವಾಗಿಯೂ ಇನ್ ಪ್ರಿನ್ಸಿಪಲ್ ವಿರೋಧ ಇಲ್ವೇ ಇಲ್ಲ. ಅದು ಸ್ಪಷ್ಟಪಡಿಸ್ತಾ ಇದ್ದೀವಿ ನಾವು. ಖಂಡಿತವಾಗಿಯೂ ನೀವು ಮಾಡ್ತಕ್ಕಂಥ ಈ ಒಂದು ಗಣತಿಯನ್ನು ನಾವು ಬೆಂಬಲಿಸ್ತೀವಿ. ಆದರೆ ಅದು ವೈಜ್ಞಾನಿಕವಾಗಿರಬೇಕು. ನೀವು ಹೇಳ್ತಕ್ಕಂಥದ್ದು 10% ಆಗಿದ್ರೆ ಅದನ್ನು ಮಾಡಿ ನೀವು ಪೂರ್ಣ ಮಾಡಿ ಅಂತಲೂ ಹೇಳ್ಬೋದು. 10% ಅಲ್ಲ ಸರ್. 2015ರಲ್ಲಿ ಶ್ರೀಯುತ ಕಾಂತರಾಜ್ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಇವತ್ತು ಸಹ ಮೀಡಿಯಾಗಳಲ್ಲಿದೆ, ಅದು ತೆಗೆದು ನೋಡ್ಬೋದು. ಏನಂತ ಮಾಡ್ತಾರೆ? ಇವತ್ತು ನನ್ನ ಗಮನಕ್ಕೆ ಬಂದಿದೆ, ನೀವು ನಿಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸದೆ ಯಾರೋ ನಿರುದ್ಯೋಗಿಗಳು ಕರ್ಕೊಂಡ್ಬಂದು ಒಂದು ಸಮೀಕ್ಷೆಗೆ, ಅಂದರೆ ಒಂದು ಅಂಕಿಅಂಶಕ್ಕೆ 40 ಪೈಸೆ ಕೊಟ್ಟು ನೀವು ಮಾಡಿಸ್ತಾ ಇದ್ದೀರಿ, ಇದು ತಪ್ಪು, ನಾವು ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂತಕ್ಕಂಥ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಶ್ರೀಯುತ ಕಾಂತರಾಜ್ ಅವರು ಮಾಡಿರ್ತಕ್ಕಂಥ ಪ್ರೆಸ್ ಕಾನ್ಫರೆನ್ಸು ಇದು ನಾವಲ್ಲ. ಅವರು ಈ ರಾಜ್ಯಕ್ಕೆ ಹೇಳ್ತಾರೆ, ಎಚ್ಚರಿಕೆ ಕೊಡ್ತಾರೆ, ನೀವು ಮಾಡ್ತಿರ್ತಕ್ಕಂಥದ್ದು ತಪ್ಪು, ಇದನ್ನು ಮಾಡಿದ್ರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ. ಆದರೆ ಯಾವುದೇ ಕಾರಣಕ್ಕೂ ಅದನ್ನು ನಿಲ್ಲಲ್ಲ. ವೋಟರ್ ಲಿಸ್ಟ್ ನೋಡಿಕೊಂಡು ಯಾವುದೋ ಒಂದು ಕಚೇರಿಯಲ್ಲಿ ಕುಳಿತುಕೊಂಡು ನೀವು ಮಾಡಿರ್ತಕ್ಕಂಥದ್ದನ್ನು ನೀವು ಇವತ್ತೊಂದು ದಿವಸ ಬಿಡುಗಡೆ ಮಾಡಿದ್ರೆ ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಒಂದಾಯಿತು ಸರ್. ಸರ್, ಇಷ್ಟು ವೈಜ್ಞಾನಿಕವಾಗಿ ಮುಂದುವರೆದಿರ್ತಕ್ಕಂಥ ಈ ರಾಜ್ಯದಲ್ಲಿ ಪ್ರೋಗ್ರೆಸಿವ್ ಸ್ಟೇಟ್ ಅಂತ ಕನ್ಸಿಡರ್ ಮಾಡೋದ್ರಲ್ಲಿ ನೀವು ಸಮೀಕ್ಷೆ ಮಾಡೋದಕ್ಕೆ ನಿಮ್ಮ ಹತ್ರ ಅಕ್ಲಾಟ್ಮೆಂಟ್ ಒಂದು ಅಕ್ಲಾಟ್ಮೆಂಟ್ ತಗೊಳ್ಳೋಕೆ ದಾರಿ ಇತ್ತು, ಯಾಕೆ ಮಾಡಲಿಲ್ಲ? ನಿಮ್ಮ ಉದ್ದೇಶ ಏನಾಗಿತ್ತು ಅಲ್ಲಿಗೆ ಸರ್? ಅತಿ ದೊಡ್ಡ ಬಹಳಷ್ಟು ನೋವಿನ ವಿಷಯ. ವೈಜ್ಞಾನಿಕವಾಗಿ ಇಷ್ಟೆಲ್ಲ ಮುಂದುವರೆದಿರೋ ಇವತ್ತಿನ ಕಾಲಘಟ್ಟದಲ್ಲಿ ಒಂದು ಸಮೀಕ್ಷೆ ಅದೆಷ್ಟು ಪಾರದರ್ಶಕವಾಗಿ ಮಾಡಬಹುದು ಅಂದರೆ, ರ್ಯಾಂಡಮ್ ಆಗಿ ಕರ್ನಾಟಕದ ಯಾವುದೇ ಒಬ್ಬ ನಾಗರಿಕ ತನ್ನ ಮೊಬೈಲ್ನಲ್ಲಿ ತಾನು ಕ್ರಾಸ್ ಚೆಕ್ ಮಾಡ್ಕೋಬಹುದು. ಖಂಡಿತ ಮಾಡ್ಬೋದಾಯ್ತು ಸರ್. ಅಷ್ಟು ವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡೋದಕ್ಕೆ ಅವಕಾಶ ಇದೆ. ಜಿಯೋ ಟ್ಯಾಗ್ ಮುಗಿದೋಗಿತ್ತಲ್ಲ ಸರ್, ಮಾಡ್ಬೋದು ಸರ್. ಅದನ್ನೂ ಸಹ ಮಾಡೋಲ್ಲ ಸರ್. 180-160 ಕೋಟಿ ಇವತ್ತಿನ ದಿವಸ ಖರ್ಚು ಮಾಡ್ತಾರೆ.
ಇಷ್ಟು ಖರ್ಚು ಮಾಡಿ 50 ದಿವಸದಲ್ಲಿ ಕೇವಲ 50 ದಿವಸದಲ್ಲಿ ನೀವು 5.5 ಕೋಟಿ ಜನಗಳನ್ನ ನೀವು ಸಂಪರ್ಕ ಮಾಡಿದ್ವಿ ಅಂತ ಬರ್ಕೊಂತಿರಲ್ಲ. ಪ್ರಾಕ್ಟಿಕಲಿ ಸಾಧ್ಯನಾ ಸರ್ ಇದು? ಕೇವಲ 50 ದಿವಸದಲ್ಲಿ ತಯಾರಾಗಿರ್ತಕ್ಕಂಥ ವರದಿ ಇದು ಸರ್. ಆ ವರದಿಗೆ ಏನಾಗುತ್ತೆ, ಮೆಂಬರ್ ಸೆಕ್ರೆಟರಿ ಸಿಗ್ನೇಚರ್ ಇಲ್ಲ, ಮೂಲ ಪ್ರತಿ ಕಳುವಾಗುತ್ತೆ ಸರ್. ಈ ಥರದ್ದನ್ನು ಯಾವುದೋ ಒಂದು ಜೆರಾಕ್ಸ್ ಪ್ರತಿ ಇಟ್ಕೊಂಡು ಶ್ರೀಯುತ ಜಯಪ್ರಕಾಶ್ ಹೆಗಡೆ ಅವರು ಇವತ್ತಿನ ದಿವಸ ವರದಿ ತಯಾರು ಮಾಡ್ತಾರೆ ಸರ್. ನಮ್ಮ ರಾಜ್ಯದಲ್ಲಿ ಇಬ್ಬರು ಇದ್ದಾರೆ ಸರ್ ಇವತ್ತಿನ ದಿವಸ. ಸರ್ಕಾರಕ್ಕೆ ಫೇವರ್ ಮಾಡಿ ಇಬ್ಬರು ರಾಜಕೀಯ ಲಾಭವನ್ನು ಪಡಿತಾರೆ. ಒಂದು ಕುಮಾರ್ ನಾಯಕ್ ಅವರು, ಶ್ರೀಯುತ ಕುಮಾರ್ ನಾಯಕ್ ಅವರು ಮೈಸೂರಲ್ಲಿ ಕನ್ವರ್ಷನ್ ಮಾಡಿಕೊಟ್ಬಿಟ್ಟು ಇಲ್ಲಿಗೆಲ್ಲ ಕನ್ವರ್ಷನ್ ಮಾಡಿಕೊಟ್ಬಿಟ್ಟು ಅವ್ರ ಲಾಭವನ್ನು ಪಡೆದು ರಾಯಚೂರಲ್ಲಿ ನಿಂತ್ಕೋತಾರೆ. ಅದೇ ರೀತಿ ಶ್ರೀಯುತ ಜಯಪ್ರಕಾಶ್ ಹೆಗಡೆ ಅವರು ಈ ಲಾಭವನ್ನು ಸರ್ಕಾರದ ಮೂಗಿನ ನೇರಕ್ಕೆ ಬರ್ಕೊಟ್ಬಿಟ್ಟು ಇವತ್ತಿನ ದಿವಸ ಅವರು ಒಂದು ಲಾಭ ಪಡಿತಾರೆ. ಇಂತಹ ಮನಸ್ಥಿತಿ ಇಟ್ಕೊಂಡು ಮಾಡಿರ್ತಕ್ಕಂಥದ್ದನ್ನ ಆ ಸಮುದಾಯಗಳ ಮೇಲೆ ಹೇರಿಕೆ ಮಾಡಿದ್ರೆ ಎಷ್ಟು ಮಟ್ಟಿಗೆ ಸರಿ ಇದು? ಪರ್ಸೆ ಜಯಪ್ರಕಾಶ್ ಹೆಗಡೆ ಅವ್ರನ್ನ ಒಬ್ಬ ಸಂಭಾವಿತ ರಾಜಕಾರಣಿ ಸರ್. ನನಗೆ ಅದು ಪ್ರಶ್ನೆ ಅಲ್ಲ ಸರ್. ಆದರೂ ಸಹ ನೀವು ಲಾಭ ಪಡೆದ್ರ ನೀವು ಅದರಲ್ಲಿ? ನಾನು ಪ್ರಶ್ನೆ ಮಾಡ್ತಕ್ಕಂಥದ್ದೇನು, ಯಾರು ಯಾವ ಸಮುದಾಯಗಳು ಯಾವ ಒಂದು ವರದಿಯನ್ನ ಗಣತಿಯ ಕ್ರಮವನ್ನ ಪ್ರಶ್ನೆ ಮಾಡಿದ್ರೋ ಆ ಅಂಕಿಅಂಶಗಳು ಇಟ್ಕೊಂಡು ನೀವು ವರದಿ ತಯಾರು ಮಾಡಿದ್ರಲ್ಲ, ಅದು ತಪ್ಪಲ್ವೇ? ನೀವು ಕೇಳ್ಬೋದಾಗಿತ್ತಲ್ಲ ಸರ್. ನನ್ನ ಪ್ರಶ್ನೆ ಅಷ್ಟೇ ಸರ್. ಈಗ ಒಕ್ಕಲಿಗರು ಅಂದ್ರೆ ಯಾರು? ಹೇಗೆ ನೀವು ಡಿಸೈಡ್ ಮಾಡಿದ್ರಿ? ಎಲ್ಲಿ ನಿಮ್ಮ ಮಾನದಂಡ ಏನು? ಎಲ್ಲೂ ಇಲ್ವಲ್ಲ ಉಲ್ಲೇಖ. ಲಿಂಗಾಯತರು ಅಂದರೆ ಯಾರು? ಅವ್ರ ಸಂಖ್ಯೆ ನೀವು ಹೇಳೋದು ಬೇಡಿ ಸರ್. ಅವರನ್ನು ಯಾರ್ಯಾರನ್ನ ಲಿಂಗಾಯತ ಅಂತ ಪರಿಗಣನೆ ಮಾಡ್ತೀರಿ ಸರ್? ಅಟ್ಲೀಸ್ಟ್ ವೀರಶೈವ ಲಿಂಗಾಯತರದ ಒಂದು ಸಂಘ ಇದೆ ಈ ರಾಜ್ಯದಲ್ಲಿ, ಅಸೋಸಿಯೇಷನ್ ಇದೆ, ಅವ್ರನ್ನ ಮಾತಾಡಿಸ್ಬೋದಾಗಿತ್ತಲ್ವಾ? ಒಕ್ಕಲಿಗರದೊಂದು ಸಂಘ ಇದೆ, ಮಾತಾಡಿಸ್ಬೋದಾಗಿತ್ತಲ್ವಾ? ಯಾರ್ಯಾರು ಪರಿಗಣನೆ ಮಾಡ್ತೀರಿ ನೀವು? ಹೇಗೆ ಪರಿಗಣನೆ ಮಾಡಿದಿರಿ? ಅದಕ್ಕೆ ಆಧಾರ ಏನು ಕೇಳ್ಬೋದಾಗಿತ್ತಲ್ವ ಸರ್? ಸರ್, ನಾವು ಚಿನ್ನಪ್ಪ ರೆಡ್ಡಿಗೆ ಇದನ್ನೆಲ್ಲ ಅಂಕಿಅಂಶಗಳು ಕೊಟ್ಟಿದ್ದೀವಿ. ಚಿನ್ನಪ್ಪ ರೆಡ್ಡಿ ವರದಿಯಲ್ಲಿ ಇವತ್ತಿನ ದಿವಸ ಈ ಸಮುದಾಯಗಳು ಬಹಳ ಬಹುಸಂಖ್ಯೆಯಲ್ಲಿ ಇರ್ತವೆ. ಆದರೆ ಈ ವರದಿಯಲ್ಲಿ ಹೇಗೆ ಕೆಳಗಡೆಗೆ ಬಂದ್ವು? ಚಿನ್ನಪ್ಪ ರೆಡ್ಡಿ ಮನೆಗೆ ಸಮೀಕ್ಷೆ ಅಲ್ಲ ಸರ್, ಅದು ಆಯ್ತು ಸರ್. ಅದನ್ನು ನಾವು ಸರ್ ಈಗ ಸರ್ ನನ್ನ ಜೊತೆಗೆ ಸರ್ ನಾನು ಅದು ಹೌದು, ಅದನ್ನು ಒಪ್ಕೊಂತೀನಿ ಸರ್. ಈಗ ನನ್ನ ಜೊತೆಗೆ ಒಂದು ಶ್ರೀಯುತ ಕಾಂತರಾಜ್ ಅವರು, ಶ್ರೀಯುತ ದ್ವಾರಕನಾಥ್ ಅವರು ಒಂದು ಇದು ಪ್ಯಾನೆಲ್ ಡಿಸ್ಕಷನ್ಸ್ ಬಂದಿದ್ರು ಸರ್. ಅದನ್ನು ಒಂದು ಚಾನೆಲ್ ಅಲ್ಲಿ ಪ್ಯಾನೆಲ್ ಡಿಸ್ಕಷನ್ ಅಲ್ಲಿ ಏನಂತ ಹೇಳ್ತಾರೆ ಶ್ರೀಯುತ ದ್ವಾರಕನಾಥ್ ಅವರು, ಕಾಂತರಾಜ್ ಅವರು, 75ರಿಂದ 80 ಭಾಗ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಯಾವುದೇ ಆಯೋಗನು 100ಕ್ಕೆ ರೂಪಾಯಿ ಮಾಡೋಕ್ಕಾಗಲ್ಲ ಅಂತ. ಅಲ್ಲಿ ಹೇಳ್ದಂಥದ್ದು. ಅವಾಗ ನಾನು ಒಂದು ಪ್ರಶ್ನೆಯನ್ನು ಮಾಡಿದೆ, ನೀವು 75-80 ಭಾಗ ಮಾಡೋಗಿದ್ರೆ 7 ಕೋಟಿ ಜನಸಂಖ್ಯೆ ಇದೆ, 20 ಭಾಗ ಬಿಟ್ಟು ಹೋಯ್ತು ಅಂತಂದ್ರೆ 1.5 ಕೋಟಿ ಜನಸಂಖ್ಯೆನ ನೀವು ಬಿಟ್ಟು ಮಾಡಿದ್ರಿ ಅಂತ ಅರ್ಥ. ಅಂದ್ರೆ ಈ ಸಮುದಾಯಗಳನ್ನ ಬಿಟ್ಟು ಮಾಡಿದ್ರ ಅಂತ ಕೇಳಿದ ಮೇಲೆ ಅದು 95% ಮಾಡ್ಕೊಂಡ್ರು. ಈ ಸತ್ಯ ಯಾಕೋ ಇವತ್ತು ನನ್ನ ದಾಖಲೆ ಇದೆ, ಅದಕ್ಕೆ ಇವತ್ತು ದಾಖಲೆ ಇದೆ ಇವರಿಬ್ರು ಮಾತಾಡಿರ್ತಕ್ಕಂಥದ್ದಕ್ಕೆ. ಅಂದ್ರೆ ಮ್ಯಾನಿಪುಲೇಷನ್ಸ್ ಅನ್ನೋದು ಪ್ರತಿ ಹಂತದಲ್ಲೂ ನಡೀತಲ್ಲ. ಯಾಕೆ? ಶ್ರೀಯುತ ಕಾಂತರಾಜ್ ಅವರ ವರದಿಯಲ್ಲಿ ಒಂದು ಹಂತದಲ್ಲಿ ಅಂದರೆ ಇವರುಗಳು ಯಾಕೆ ವರದಿಯನ್ನು ಈಚೆ ಬಿಡಲಿಲ್ಲ ಅಂತಂದರೆ ಪಾರ್ಷಿಯಲ್ ಆಗಿ ಸೋರಿಕೆ ಆಗಲಿಕ್ಕೆ ಅವಕಾಶ ಕೊಟ್ಟರು ಹೊರತು ಯಾಕೆ ವರದಿಯನ್ನು ಇಷ್ಟು ದಿವಸ ಕೊಡಲಿಲ್ಲ ಅಂತಂದರೆ ಇದೇ ಅಂತ ಚರ್ಚೆಗೆ ಹೋದಾದ ಮೇಲೆ ಏನೇನು ಬರುತ್ತೆ ನೋಡಿಕೊಂಡು ಎಲ್ಲವನ್ನು ನಮ್ಮ ಮೂಗಿನ ನೇರಕ್ಕೆ ಸರಿಪಡಿಸ್ಕೊಂಡು ನೀವು ಅಂದ್ಕೊಂಡಿರೋದನ್ನು ಸಾಧಿಸೋಕ್ಕೋಸ್ಕರ ಬಿಡುಗಡೆ ಮಾಡಿದಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.